ಹಲೋ ಸ್ಟೂಡೆಂಟ್ಸ್ ಆ್ಯಂಡ್ ವೆಲ್ಕಮ್ ಟು ಫಿಸಿಕ್ಸ್ ಪೆಪ್ ಟಾಕ್. ಈ ವಿಡಿಯೋದಲ್ಲಿ ನಾವು ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಮೇಲೆ KSET-ಅಲ್ಲಿ ಯಾವ್ಯಾವ ಥರದ ಕ್ವಶನ್ ಕೇಳ್ತಾರೆ ಅಂತ ಡಿಸ್ಕಸ್ ಮಾಡೋಣ. ಇದರಲ್ಲಿ ಒಂದು ಇಂಪಾರ್ಟೆಂಟ್ ಡಿರೈವೇಷನ್ ಇದೆ, ದಟ್ ಈಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಎ ಸರ್ಕ್ಯುಲರ್ ಕಾಯಿಲ್ ಅಂತ ನೀವು ಸೆಕೆಂಡ್ PUC-ಲೂ ಡಿರೈವ್ ಮಾಡಿರ್ತೀರ. ಬಟ್ ಇದು ಒಂದೇ ಫಾರ್ಮುಲಾ ಇಟ್ಕೊಂಡು ಯಾವ್ಯಾವ ಥರದ ಕ್ವಶನ್ ಕೇಳ್ತಾರೆ, ಅದಕ್ಕೆ ಹೆಂಗೆ ಅಪ್ರೋಚ್ ಇರಬೇಕು ಅಂತ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಐ ವಿಲ್ ಬಿ ಸಾಲ್ವಿಂಗ್ 11 ಪ್ರಾಬ್ಲಮ್ಸ್ ಓನ್ಲಿ ಬೇಸ್ಡ್ ಆನ್ ದ ಫಾರ್ಮುಲಾ ಯೂಸ್ಡ್ ಹಿಯರ್. ಆಯಿತಾ? ನಿಮಗೆ ಅಲ್ಲಿ ಸಬ್ಸ್ಟಿಟ್ಯೂಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನು ನಾನು ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಅಟ್ ದ ಎಂಡ್ ನಿಮ್ಗೊಂದು ಸರ್ಪ್ರೈಸು ಇದೆ, ಅದೇನಂತ ನಾನು ಹೇಳ್ತೀನಿ. ಎಂಡ್ ತನಕ ನೋಡೋದು ಮರಿಬೇಡಿ. ಸೊ ಇಫ್ ಐ ಹ್ಯಾವ್ ಅ ಪಾಯಿಂಟ್ P at a distance x from a circular coil of radius capital R carrying a current I, then the magnetic field at point P is given by B is equal to mu naught by 2 I R square by R square plus x square power 3 by 2 ಅಂತ ಇರೋದು ಫಾರ್ಮುಲಾ. ಸೊ ನೋಟ್ ಡೌನ್ ದಿಸ್ ಫಾರ್ಮುಲಾ. ಇದು ಸರ್ಕ್ಯುಲರ್ ಲೂಪ್ ಮೇಲೆ ಯಾವ್ಯಾವ ಥರದ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರಾಬ್ಲಮ್ ಬರುತ್ತೋ ಇದೇ ಫಾರ್ಮುಲಾನ ಅಪ್ಲೈ ಮಾಡಬೇಕು. ಆಯಿತಾ? ಆದರೆ ಅವರು ಪ್ರಾಬ್ಲಮಲ್ಲೇ ಸ್ಪೆಸಿಫಿಕ್ಕಾಗಿ ಕೇಳ್ತಾರೆ, ಇಫ್ ದ ಪಾಯಿಂಟ್ P ಎಕ್ಸ್ ಅಂದರೆ ಡಿಸ್ಟೆನ್ಸ್ ಆಫ್ ಪಾಯಿಂಟ್ P ಫ್ರಮ್ ದ ಸೆಂಟರ್ ಎಕ್ಸ್ ಇಸ್ ವೆರಿ ಮಚ್ ಗ್ರೇಟರ್ ವೆನ್ ಕಂಪೇರ್ಡ್ ಟು ದ ರೇಡಿಯಸ್ ಆಫ್ ದ ಲೂಪ್, ದೆನ್ ಅವಾಗ ಈ ಫಾರ್ಮುಲಾ ನೀವು ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. ಅವಾಗ ನೀವೇನು ಮಾಡಬೇಕು ಅಂದರೆ, ವೆನ್ ಎಕ್ಸ್ ಇಸ್ ವೆರಿ ಮಚ್ ಗ್ರೇಟರ್ ದೆನ್ ಆರ್, ದಿಸ್ ಟರ್ಮ್ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಇದೆಯಲ್ಲ, ದಟ್ ಟರ್ಮ್ ವಿಲ್ ಆಲ್ಮೋಸ್ಟ್ ಬಿ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್. ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ನಾನು ಬರೆದ್ರೆ ಬಿ ಈಸ್ ಈಕ್ವಲ್ ಟು mu naught by 2 I R square by R square plus x square ಜಾಗದಲ್ಲಿ x square ಅಂತ ಬರಿತೀನಿ. x square to the power of 3 by 2 becomes x cube. ಆವಾಗ ಈ ಫಾರ್ಮುಲಾನ ಯೂಸ್ ಮಾಡಬೇಕು. ಈ ಕಂಡೀಷನ್ನು ಪ್ರಾಬ್ಲಮಲ್ಲಿ ಕೊಟ್ಟಿದ್ರೆ ಯೂಸ್ ದಿಸ್ ಫಾರ್ಮುಲಾ. ಓಕೆ, ಆ್ಯಂಡ್ ಇಫ್ ದೇ ಗಿವ್ ದಟ್ ದ ಪಾಯಿಂಟ್ P is at the center of this circular loop, ಸೆಂಟರ್ ಇದ್ದರೆ ವಾಟ್ ವಿಲ್ ಬಿ x? The value of x will be equal to 0. ಯಾಕೆಂದರೆ x is the distance between point P and the center of the loop. So x is 0 ಆದರೆ I will substitute the value of x equal to 0 in this equation. So when x is equal to 0 ಅಂದರೆ center of the circular loop, the value of B will be equal to mu naught by 2 I into R square. So ಇಲ್ಲಿ R square plus x square, x value is 0. So R square to the power of 3 by 2 becomes R cube. ಕರೆಕ್ಟ್. ಸೊ ಆರ್ ಕ್ಯೂಬಲ್ಲಿ ಇದು ಕ್ಯಾನ್ಸಲ್ ಆಗುತ್ತೆ, ರಿಮೈನಿಂಗ್ ಇಸ್ mu naught by 2 I by R. ಸೊ ಸೆಂಟರ್ ಆಫ್ ದ ಸರ್ಕ್ಯುಲರ್ ಲೂಪ್ ಅಂತ ಕೇಳಿದ್ರೆ ಯೂಸ್ ದಿಸ್ ಫಾರ್ಮುಲಾ. ಮತ್ತು ಇನ್ನೂ ಒಂದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಇದೇನು 3 ಈಕ್ವೇಷನ್ ಇದೆಯಲ್ಲ, 1 2 3, ಇದು 3 ಫಾರ್ 1 ಟರ್ನ್. ಸೊ ಇಫ್ ದೇ ಹ್ಯಾವ್ n ನಂಬರ್ ಆಫ್ ಟರ್ನ್ಸ್, ಕ್ಯಾಪಿಟಲ್ N ನಂಬರ್ ಆಫ್ ಟರ್ನ್ಸ್ ಇದ್ದರೆ, ಎಲ್ಲ ಮ್ಯಾಗ್ನೆಟಿಕ್ ಫೀಲ್ಡ್ ಕಂಡಿಡೀರಿ ಅಂದರೆ ಮಲ್ಟಿಪ್ಲೈ ಆಲ್ ದ ಈಕ್ವೇಷನ್ಸ್ ವಿತ್ n. ಸೊ ಆವಾಗ ನಿಮಗೆ n ನಂಬರ್ ಆಫ್ ಟರ್ನ್ಸ್ಗೆ ಬರುತ್ತೆ. ಸೊ ಇವಾಗ ಪ್ರಾಬ್ಲಮ್ನ ನೋಡೋಣ ಅಲ್ವಾ. ಸೊ ಫಸ್ಟ್ ಪ್ರಾಬ್ಲಮ್, ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದ ಸೆಂಟರ್ ಆಫ್ ಅ ಕರೆಂಟ್ ಕ್ಯಾರಿಯಿಂಗ್ ಸರ್ಕ್ಯುಲರ್ ಕಾಯಿಲ್ ಏಸ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ, ಈಕ್ವೇಷನ್ ನೋಡಿ, I n ಸ್ಕ್ವೇರ್ ಬೈ ಎ. ಸೊ n ಟರ್ಮ್ ಇದೆ, 3 ಈಕ್ವೇಷನಲ್ಲಿ n ಟರ್ಮ್ ಇದೆ. ಸೊ ಇಲ್ಲೇನೋ 10 ಅಂತ ಒಂದು ಕಾನ್ಸ್ಟೆಂಟ್ ಬೇರೆ ಇದೆ. ಸೊ ಫ್ರಮ್ ದ ವೆರಿ ಫಸ್ಟ್ ಗ್ಲಾನ್ಸ್ ಇಟ್ ಸೆಲ್ಫ್ ಐ ಕ್ಯಾನ್ ಸೇ ಆಪ್ಷನ್ ಬಿ ಇಸ್ ರಾಂಗ್. ಸೊ ಇದು 3 ಈಕ್ವೇಷನ್ನು. ಸೊ n ನಂಬರ್ ಆಫ್ ಟರ್ನ್ಸ್ ಇದೆ ನನಗೆ ಗೊತ್ತು. ಅಟ್ ದ ಸೆಂಟರ್ ಆಫ್ ದ ಸರ್ಕ್ಯುಲರ್ ಕಾಯಿಲ್ ಅಂತ ಕೊಟ್ಟಿರೋದ್ರಿಂದ ದ ವ್ಯಾಲ್ಯೂ ಆಫ್ x ಈಸ್ ಈಕ್ವಲ್ ಟು 0 ಅಂತ ನನಗೆ ಗೊತ್ತಾಗಬೇಕು. ಸೊ ನಾನು ಯೂಸ್ ಮಾಡಬೇಕಾಗಿರೋ ಈಕ್ವೇಷನ್ ಯಾವುದು? mu naught by 2 I by ಆರ್ನೇ ಯೂಸ್ ಮಾಡಬೇಕಾಗಿತ್ತು. ಸೊ ಇಲ್ಲಿ ಆರ್ ವ್ಯಾಲ್ಯೂನು ಡಿನಾಮಿನೇಟ್ರಲ್ಲಿ ಯಾವುದರಲ್ಲೂ ಇಲ್ಲ. ಸೊ ಫ್ರಮ್ ದಿಸ್ ಐ ಕ್ಯಾನ್ ಸೇ ದೇ ಹ್ಯಾವ್ ಕನ್ಸಿಡರ್ಡ್ ಸ್ಮಾಲ್ ಎ ಇಟ್ ಸೆಲ್ಫ್ ಆಸ್ ದ ರೇಡಿಯಸ್ ಆಫ್ ದ ಸರ್ಕ್ಯುಲರ್ ಕಾಯಿಲ್. ಸ್ಮಾಲ್ ಎ ಇದೆ ಅಂತ ಅವರು ಅಸ್ಯೂಮ್ ಮಾಡ್ಕೊಂಡಿದ್ದಾರೆ ಅಂತ ನನಗೆ ಗೊತ್ತಾಯಿತು. ಸೊ n ನಂಬರ್ ಆಫ್ ಟರ್ನ್ಸ್ ಇದೆ ಅಂತ ಅವರೇ ಕೊಟ್ಟಿದ್ದಾರೆ n ಇರೋದ್ರಿಂದ. ಸೊ ವಿ ನೋ ದಟ್ ದಿಸ್ ಇಸ್ ದ ಈಕ್ವೇಷನ್. ಸೊ ಇದನ್ನು ಕಂಪೇರ್ ಮಾಡ್ಕೊಳ್ಳಿ. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ಪ್ರಾಬ್ಲಮ್ನ ನೋಡೋಣ. ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದ ಸೆಂಟರ್ ಆಫ್ ಅ ಕರೆಂಟ್ ಕ್ಯಾರಿಯಿಂಗ್ ಸರ್ಕ್ಯುಲರ್ ಲೂಪ್ ಹ್ಯಾವಿಂಗ್ 1 ಆಂಪಿಯರ್ ಕರೆಂಟ್ ಆ್ಯಂಡ್ ನಂಬರ್ ಆಫ್ ಟರ್ನ್ಸ್ 1, ರೇಡಿಯಸ್ ಆಫ್ ದ ಲೂಪ್ ಇಸ್ 1 ಮೀಟರ್ ವಿಲ್ ಬಿ ಅಂತ ಕೇಳಿದ್ದಾರೆ. ಸೊ ನಾನಿಲ್ಲಿ ಯಾವ ಫಾರ್ಮುಲಾ ಯೂಸ್ ಮಾಡಬೇಕು? ಸೆಂಟರ್ ಆಫ್ ದ ಸರ್ಕ್ಯುಲರ್ ಲೂಪ್ ಅಂತ ಅವ್ರು ಕೇಳಿದ್ದಾರೆ. ಸೊ ದಿಸ್ ವೇಸ್ mu naught by 2 I n by R. ಇದೊಂದೇ ಫಾರ್ಮುಲಾ ನಾನು ಯೂಸ್ ಮಾಡೋಕ್ಕಾಗೋದು. ನಂಬರ್ ಆಫ್ ಟರ್ನ್ಸ್ ಅವ್ರು ಏನೇನು ಕೊಟ್ಟಿದ್ದಾರೆ? ನಂಬರ್ ಆಫ್ ಟರ್ನ್ಸ್ 1 ಅಂತ ಕೊಟ್ಟಿದ್ದಾರೆ, ರೇಡಿಯಸ್ ಇಸ್ 1 ಮೀಟರ್ ಅಂತ ಕೊಟ್ಟಿದ್ದಾರೆ, ಕರೆಂಟ್ I ಇಸ್ 1 ಆಂಪಿಯರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಅದನ್ನೆಲ್ಲ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಇವಾಗ. ಸೊ mu naught by 2 ಇಂಟು
I is 1, n is 1 by r is 1. This is nothing but mu naught by 2. So option A is the correct answer. Next question ಅನ್ನು ನೋಡೋಣ. So to produce a magnetic field of pi Tesla at the center of the circular loop of diameter 1 meter, the current flowing through the loop is. ಫಸ್ಟ್ ಏನೇನು ಕೊಟ್ಟಿದ್ದಾರೆ, ಮ್ಯಾಗ್ನೆಟಿಕ್ ಫೀಲ್ಡು ಪೈ ಟೆಸ್ಲಾ ಅಷ್ಟು ಇರಬೇಕು ಅಂತ ಕೊಟ್ಟಿದ್ದಾರೆ. ಸೊ ಸೆಂಟರ್ ಆಫ್ ದ ಸರ್ಕ್ಯುಲರ್ ಲೂಪ್ ಅಂತ ಕೊಟ್ಟಿದ್ದಾರೆ, ಕರೆಕ್ಟ್. ಸೊ ಇದು ಒಂದು ಹಿಂಟ್ ಅವ್ರು ಕೊಟ್ಟಿರೋದು. ಡಯಾಮೀಟರ್ ಕೊಟ್ಟಿದ್ದಾರೆ, ಡಯಾಮೀಟರ್ಸ್ 1 ಮೀಟರ್ ಅಂತ ಕೊಟ್ಟಿದ್ದಾರೆ. ಫ್ರಮ್ ದಿಸ್ ಐ ಕ್ಯಾನ್ ರೈಟ್ ವಾಟ್ ಇಸ್ ರೇಡಿಯಸ್. ರೇಡಿಯಸ್ ಇಸ್ ಹಾಫ್ ಆಫ್ ಡಯಾಮೀಟರ್, ಸೊ ಇಟ್ ಇಸ್ 0.5 meters is the radius, correct. So what should be the formula that I have to use? That is B is equal to mu naught by 2 I by R is the formula. So mu naught by 2 hange barkoltini into what is the value of I ಕೊಟ್ಟಿದ್ದಾರಾ? ಸೊ ಕೊಟ್ಟಿಲ್ಲ. ಸೊ ಐನ ಹಾಗೆ ಬರ್ಕೊಳ್ತೀನಿ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಆರ್? ಇಟ್ ಇಸ್ 0.5, ಕರೆಕ್ಟ್. ದ ವ್ಯಾಲ್ಯೂ ಆಫ್ ಬಿ ಇಸ್ ಗಿವನ್, ದಟ್ ಇಸ್ ಈಕ್ವಲ್ ಟು ಪೈ ಅಂತ ಕೊಟ್ಟಿದ್ದಾರೆ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಮ್ಯೂ ನಾಟ್? ಮ್ಯೂ ನಾಟ್ ಇಸ್ ಈಕ್ವಲ್ ಟು 4 pi into 10 power minus 7. ಇದನ್ನು ನೀವು ನೆನ್ಪಿಟ್ಕೊಂಡಿರಬೇಕು. ವಿದೌಟ್ ದಿಸ್ ಯು ಕೆನಾಟ್ ಸಾಲ್ವ್. ಸೊ ನಾನು ಬರಿತೀನಿ 4 pi into 10 power minus 7 into the value of I, which I don't know, by 2 into 0.5 is equal to pi ಅಂತ ಬರಿತೀನಿ. ಸೊ pi ಕ್ಯಾನ್ಸಲ್ ಆಗುತ್ತೆ. ಸೊ ದಿಸ್ ಬಿಕಮ್ಸ್ 1, ಕರೆಕ್ಟ್. 2 1s, 2 2s, ಸೊ 0.5 1s, ಸೊ 0.5 4s. ಸೊ ಇವಾಗ ಐ ವ್ಯಾಲ್ಯೂ ಕಂಡುಹಿಡಿಬೇಕು ಅಂದರೆ ದಿಸ್ ಬಿಕಮ್ಸ್ 1 ಡಿವೈಡೆಡ್ ಬೈ 4 ಇಂಟು 10 ಪವರ್ ಮೈನಸ್ 7 ಅಂತ ಬರುತ್ತೆ. 1/4 ಎಷ್ಟು? 0.25. ಸೊ ಇದು ನ್ಯೂಮರೇಟರ್ಗೆ ಬಂದರೆ ಇಂಟು 10 ಪವರ್ ಪ್ಲಸ್ 7 ಆಗುತ್ತೆ. ಇದೆಲ್ಲಾದರೂ ಇದೆಯಾ? 10 ಪವರ್ ಪ್ಲಸ್ 7, ಬರೀ 10 ಪವರ್ ಪ್ಲಸ್ 7 ಇದೆ. ಸೊ ಇದೆಲ್ಲ 0.25 ಬರಲೇಬೇಕು. ಬಟ್ ಇನ್ ಪ್ಲೇಸ್ ದೇ ಹ್ಯಾವ್ ಗಿವನ್ 2.5. ಸೊ ಒಂದು ಡೆಸಿಮಲ್ ಪಾಯಿಂಟ್ನ ನಾನು ಶಿಫ್ಟ್ ಮಾಡಿಕೊಂಡ್ರೆ 2.5 ಅಂತ ಬರಿತೀನಿ. ಇದೇನಾಗುತ್ತೆ? ಇಂಟು 10 ಪವರ್ ಪ್ಲಸ್ 6 ಆಗುತ್ತೆ. ಇದೆಯಾ? ಅದು ಆಪ್ಷನ್ ಸಿಲಿ ಇದೆ. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನನ್ನು ನೋಡೋಣ. 2 circular coils of diameter 10 centimeter and 20 centimeter have same number of turns. The ratio of magnetic field inductions produced at the center of the coil when connected in series. ಅವ್ರ ಹತ್ರ 2 ಕಾಯಿಲ್ ಇದೆಯಂತೆ. ಓಕೆ, I'll assume this to are 2 coils. The diameter ಕೊಟ್ಟಿದ್ದಾರೆ. I will convert this to radius. So I will assume radius R1 and R2. ಓಕೆ. ಸೊ R1 ನಾನು 10 ಸೆಂಟಿಮೀಟರ್ ಅಂತ ಅಸ್ಯೂಮ್ ಮಾಡ್ಕೋತೀನಿ. ಸೊ ಇದು R1 ಅಂತ ಕನ್ಸಿಡರ್ ಮಾಡ್ತೀನಿ ಆ್ಯಂಡ್ ಇದನ್ನು R2 ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ಇದ್ರ ರೇಡಿಯಸ್ ಎಷ್ಟಾಗಿರುತ್ತೆ? 5 ಸೆಂಟಿಮೀಟರ್ ಆಗಿರುತ್ತೆ. ಸೊ ನಾವು ದೇ ಆರ್ ಕನೆಕ್ಟಿಂಗ್ ದಿಸ್ 2 ಕಾಯಿಲ್ಸ್ ಇನ್ ಸೀರೀಸ್. ಸೀರೀಸ್ ಅಂದರೆ ಒಂದು ಎಂಡ್ಗೆ ತೊಗೊಂಡು ಇನ್ನೊಂದನ್ನು ಹಿಂಗೆ ಕನೆಕ್ಟ್ ಮಾಡೋದು. ಈ ಥರ ಸೀರೀಸ್ ಕನೆಕ್ಟ್ ಮಾಡಿದ್ಮೇಲೆ ಸೆಂಟ್ರಲ್ಲಿ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಅಂತ ಅವರು ಕೇಳ್ತಿದ್ದಾರೆ. ಸೊ ಐ ವಿಲ್ ಅಸ್ಯೂಮ್ ದಿಸ್ ಕಾಯಿಲ್ ಹ್ಯಾಸ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ B1 ಎಷ್ಟಿರುತ್ತೆ? ಸೆಂಟ್ರಲ್ಲಿ μ0/2 ಇಂಟು I/R. I/R1. ಸೊ R1 ಇಸ್ 10 ಸೆಂಟಿಮೀಟರ್ಸ್. ಸೊ 10 ಸೆಂಟಿಮೀಟರ್. ಇದು ಡಯಾಮೀಟ್ರಿಂದ ರೇಡಿಯಸ್ಗೆ ಕನ್ವರ್ಟ್ ಮಾಡಿ 10 ಸೆಂಟಿಮೀಟರ್ ಅಂತ ಬರ್ಕೊಂಡಿದೆ. ಸಿಮಿಲರ್ಲಿ ಇದಕ್ಕೆ B2 ಅಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. μ0/2 ಇಂಟು I/ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ರೇಡಿಯಸ್? ದಟ್ ಇಸ್ 5 ಸೆಂಟಿಮೀಟರ್. ಇವಾಗ ಅವ್ರಿಗೆ ಏನಂತ ಕೇಳಿದ್ದಾರೆ? ದ ರೇಷಿಯೋ ಆಫ್ ಅಂತ ಕೇಳಿದ್ದಾರೆ. ಸೊ ಐ ವಿಲ್ ಅಸ್ಯೂಮ್ B1/B2, ಕರೆಕ್ಟ್. B1/B2 ಅಂದರೆ ಎಷ್ಟು? B1 ಅಂದರೆ μ0/2 ಇಂಟು I/10. ಸೊ ಇದನ್ನು ಡಿವೈಡ್ ಮಾಡೋ ಬದಲು ಮಲ್ಟಿಪ್ಲೈ ಮಾಡ್ಕೋತೀನಿ. ಸೊ ಡಿನಾಮಿನೇಟರ್ ಇರೋದೆಲ್ಲ ನ್ಯೂಮರೇಟ್ರಿಗೆ ಬರುತ್ತೆ. ಸೊ ಡಿನಾಮಿನೇಟ್ರಲ್ಲಿ ಏನಿತ್ತು? 2/μ0 ಇಂಟು 5/I ಅಂತ ಆಯಿತು. ಸೊ μ0 ಕ್ಯಾನ್ಸಲ್ ಆಗುತ್ತೆ, I ಕ್ಯಾನ್ಸಲ್ ಆಗುತ್ತೆ, 2 ಕ್ಯಾನ್ಸಲ್ ಆಗುತ್ತೆ, 5 1s, 5 2s. ಸೊ 2 times B1 is equal to 1 time B2 ಅಂತ ಆಗುತ್ತೆ. ಸೊ ನಮಗೆ 1/2 ಬಂತು, ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡೆ ಇದು ಬಂತು. ಸೊ ಇದರಲ್ಲಿ ರೇಷಿಯೋ ಯಾವ ಥರ ಇದೆ ನೋಡಿ? 2:1 ರೇಷಿಯೋದಲ್ಲಿ ಇದೆ. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ಪ್ರಾಬ್ಲಮ್ನ ನೋಡೋಣ. ಇನ್ ಅ ಸರ್ಕ್ಯುಲರ್ ಕಾಯಿಲ್ ಆಫ್ ರೇಡಿಯಸ್ ಸ್ಮಾಲ್ r, the magnetic field at the center is proportional to. ಸೊ ಈಸಿ ಇದು. μ0/2 ಇಂಟು I/R ಅಂತ ನನಗೆ ಗೊತ್ತು. ಫ್ರಮ್ ದಿಸ್ ಐ ಕ್ಯಾನ್ ಸೇ ಇಟ್ ಇಸ್ B ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ರೇಡಿಯಸ್ ಆಫ್ ದ ಸರ್ಕ್ಯುಲರ್ ಕಾಯಿಲ್. ಬಟ್ ಇಲ್ಲಿ ಕ್ಯಾಪಿಟಲ್ R ಅಂತ ನಮ್ಮ ಡಿರೈವೇಷನಲ್ಲಿದೆ, ಬಟ್ ಅವ್ರು ಇಲ್ಲಿ ಕೊಡ್ತಾ ಸ್ಮಾಲ್ r ಅಂತ ಕೊಟ್ಟಿದ್ದಾರೆ.
ಅವರು ಯಾವ ಥರ ಬೇಕಾದರೂ ಕ್ವಶನ್ ಕೊಡ್ಬೋದು, ನೀವೇ ಅರ್ಥ ಮಾಡ್ಕೊಂಡು ಮಾಡಬೇಕು. ಫ್ರಮ್ ದಿಸ್ ಐ ಕ್ಯಾನ್ ಸೇ ಬಿ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಮಾಲ್ ಆರ್. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ಪ್ರಾಬ್ಲಮ್ನ ನೋಡೋಣ. A wire in the form of a circular loop of one turn carrying a current produces a magnetic induction B at the center. If the same wire is looped into a coil of two turns and carries the same current, the value of the magnetic induction at the center will be. ಅವ್ರ ಹತ್ರ ಒಂದು ವೈರ್ ಹಿಂಗಿದೆ ಆಯಿತಾ, ಕ್ಯಾರಿಂಗ್ ಎ ಕರೆಂಟ್ ಐ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಇವಾಗ ಅವರು ಫಸ್ಟ್ ಇದನ್ನು ಏನು ಮಾಡ್ತಾರೆ ಅಂದರೆ ಈ ವೈರ್ನ ಒಂದು ಲೂಪ್ ಆಗಿ ಕನ್ವರ್ಟ್ ಮಾಡ್ತಾರೆ. ಆವಾಗಲೂ ಕರೆಂಟ್ ಫ್ಲೋ ಆಗ್ತಾ ಇರುತ್ತೆ, ಆವಾಗ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಬಿ ಇರುತ್ತೆ. ಸೊ ದಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಗಿವನ್ ಬೈ ಬಿ ಈಸ್ ಈಕ್ವಲ್ ಟು μ0/2 ಇಂಟು I/R ಆಗಿ ಇರುತ್ತೆ. ಇವಾಗ ಎನ್ ಎಷ್ಟಿದೆ, ಎನ್ ಇಸ್ 1 ಫಾರ್ ದಿಸ್. ಸೊ ಇಂಟು ಎನ್ ಅಂತ ನಾನು ಫಾರ್ ಟೈಮ್ ಬೀಯಿಂಗ್ನ ನಾನು ಬರ್ಕೊಳ್ತೀನಿ. ಎನ್ ಇಸ್ ಈಕ್ವಲ್ ಟು 1 ಆಗಿರೋದ್ರಿಂದ ದಿಸ್ ವಿಲ್ ಬಿ μ0/2 I/R ಆಗಿ ಇರುತ್ತೆ. ನೆಕ್ಸ್ಟ್ ಅವ್ರು ಏನು ಮಾಡ್ತಾರೆ ಅಂದರೆ ಅದೇ ಸೇಮ್ ಕರೆಂಟ್ ಕ್ಯಾರಿಂಗ್ ವೈರ್ನೇ ಒನ್ ಟರ್ನ್ ಬದಲು 2 ಟರ್ನ್ ಆಗಿ ಸುತ್ತಿರ್ತಾರೆ. ಈ ಥರ 2 ಟರ್ನ್ ಇರುತ್ತೆ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಇವಾಗ ರೇಡಿಯಸ್ ಇವಾಗ 1 ಟರ್ನ್ ಇದ್ದಾಗ ಆರ್ ಇದ್ದರೆ ಸೇಮ್ ಲೆಂತ್ ವೈರ್ನ 2 ಟರ್ನ್ ಆಗಿ ಕನ್ವರ್ಟ್ ಮಾಡಿದ್ರೆ ದ ನ್ಯೂ ರೇಡಿಯಸ್ ವಿಲ್ ಬಿ ಈಕ್ವಲ್ ಟು R/2. ಇದು ಎಷ್ಟಿತ್ತಲ್ಲ ರೇಡಿಯಸ್ಸು, ಇದ್ರ ಅರ್ಧ ರೇಡಿಯಸ್ ಆಗಿರುತ್ತೆ. ಸೊ ನಾವು ಬಿ ಡ್ಯಾಶ್ ವಿಲ್ ಬಿ ಈಕ್ವಲ್ ಟು μ0/2 ಇಂಟು ಐ ಇಂಟು ಎನ್. ಇವಾಗ ಎಷ್ಟಿದೆ, ನಂಬರ್ ಆಫ್ ಟರ್ನ್ ಇಲ್ಲಿ 1 ಇತ್ತು, ಇವಾಗ 2 ಟರ್ನ್ ಇದೆ. ಸೊ ಇಂಟು 2 ಬೈ ರೇಡಿಯಸ್ ಏನಾಯಿತು, now it is R/2. So this will be μ0/2 into ಈ 2 ನ್ಯೂಮರೇಟರ್ಗೆ ಹೋಗುತ್ತೆ. ಸೊ 4I/R ಅಂತ ಬರಿತೀನಿ. ಸೊ ಇದನ್ನು ಇನ್ನೊಂದು ಥರ ಬರಿಬೋದು, 4 ಇಂಟು μ0/2 I/R. ಸೊ ಈ ಟರ್ಮ್ ಏನಾಗುತ್ತೆ, ದಿಸ್ ಟರ್ಮ್ ಇಸ್ ನಥಿಂಗ್ ಬಟ್ ಈಕ್ವಲ್ ಟು ದ ವ್ಯಾಲ್ಯೂ ಆಫ್ ಬಿ. ಕರೆಕ್ಟ್. ಫ್ರಮ್ ದಿ ಸೆಕೆಂಡ್ ರೈಟ್ ಇಟ್ ಇಸ್ 4 ಟೈಮ್ಸ್ ಬಿ. ಸೊ ಬಿ ಡ್ಯಾಶ್ ಏನಾಗಿರುತ್ತೆ ಅಂದರೆ 4 ಟೈಮ್ಸ್ ಬಿ ಆಗಿ ಕನ್ವರ್ಟ್ ಆಗಿರುತ್ತೆ. ಸೊ ಜಾಸ್ತಿ ಆಗುತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ 4 ಟೈಮ್ಸ್. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ಪ್ರಾಬ್ಲಮ್ನ ನೋಡೋಣ. ಅ ಕರೆಂಟ್ ಆಫ್ 10 ಆಂಪಿಯರ್ ಇಸ್ ಪಾಸಿಂಗ್ ಥ್ರೂ ಅ ಲಾಂಗ್ ವೈರ್ ವಿಚ್ ಹ್ಯಾಸ್ ಅ ಸರ್ಕ್ಯುಲರ್ ಲೂಪ್ ಆಫ್ ರೇಡಿಯಸ್ 20 ಸೆಂಟಿಮೀಟರ್ ಆ್ಯಸ್ ಶೋನ್ ಇನ್ ದ ಫಿಗರ್. ಸೊ ಅವ್ರ ಫಿಗರ್ ಈ ಥರ ಕೊಟ್ಟಿದ್ದಾರೆ. ಕರೆಕ್ಟ್. ಸೊ ಇಲ್ಲಿ ನಮಗೆ ಗೊತ್ತು, ನಮಗೆ ಸರ್ಕ್ಯುಲರ್ ಲೂಪ್ ಬಗ್ಗೆ ಮಾತ್ರ ನಮಗೆ ಐಡಿಯಾ ಇರೋದು. ಸರ್ಕ್ಯುಲರ್ ಲೂಪ್ ಇದ್ದಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದ ಸೆಂಟರ್ ಏನಾಗಿರುತ್ತೆ, ಬಿ ಈಸ್ ಈಕ್ವಲ್ ಟು μ0/2 I/R. ಕರೆಕ್ಟ್. ಆದರೆ ಇಲ್ಲಿ ಸೆಮಿ ಸರ್ಕಲ್ ಇದೆ. ಸೆಮಿ ಸರ್ಕಲ್ ಇದ್ದಾಗ ದ ವ್ಯಾಲ್ಯೂ ಆಫ್ ದಿಸ್ ಬಿ ರೆಡ್ಯೂಸ್ಡ್ ಬೈ ಹಾಫ್ ಆಫ್ ಇಟ್ಸ್ ಅಮೌಂಟ್ ಅಷ್ಟೇ. ಇದು ಸಿಂಪಲ್ ಬೇಸಿಕ್ ಐಡಿಯಾ ಅಷ್ಟೇ. ನಿಮಗೆ ಬೇಸಿಕ್ ಜಾಮಿಟ್ರಿ ಗೊತ್ತಿದ್ರೆ ಇದು ಮಾಡ್ಬೋದು. ಫುಲ್ ಸರ್ಕಲ್ ಇದ್ದಾಗ ಇಷ್ಟಿದ್ರೆ, ಅರ್ಧ ಸರ್ಕಲ್ ಇದ್ದರೆ ಇದರ ಅರ್ಧ ಇರಬೇಕು. ಸೊ ದ ವ್ಯಾಲ್ಯೂ ಆಫ್ ಬಿ ವಿಲ್ ಬಿ ಈಕ್ವಲ್ ಟು μ0I/2R ಏನಿದೆಯಲ್ಲ, ಡಿವೈಡ್ ದಿಸ್ ಬೈ 2. ದಿಸ್ ಬಿಕಮ್ಸ್ μ0I/4R ಆಗಿ ಇರುತ್ತೆ. ಸೊ ಅದನ್ನು ನಾನೀಗ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಬಿ ಈಸ್ ಈಕ್ವಲ್ ಟು μ0 ಅಂದರೆ ಏನು, ಇಟ್ ಇಸ್ 4π ಇಂಟು 10⁻⁻7. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಐ ದಟ್ ದೇ ಹ್ಯಾವ್ ಗಿವನ್? ದೇ ಹ್ಯಾವ್ ಗಿವನ್ ಇಟ್ ಆಸ್ 10 amperes divided by 4 times. What is the radius? They have given it as 20 centimeter. 20 into 10⁻⁻2. So 10 ones are 10 twos are. So 4 ones are 4 ones are. So ಇದು ನ್ಯೂಮರೇಟರ್ಗೆ ಹೋದರೆ 10⁻+2 ಆಗುತ್ತೆ. ಸೊ ನಾವು 1/2 ಅಂದರೆ 0.5. 0.5 ಇಂಟು 10⁻⁻7 10⁻+2. ಸೊ 10⁻−5 ಆಯಿತು. 10⁻−5 ಇನ್ನೊಂದು ಟರ್ಮ್ ಏನು, ಪೈ. ಸೊ ಪೈ ಉಳಿದಿದೆ. ಇದಿದೆಯಾ ಈಕ್ವೇಷನಲ್ಲಿ? ಸೊ ಇಲ್ಲ, 5π ಅಂತಿದೆ. ಸೊ ಇದನ್ನು ಕನ್ವರ್ಟ್ ಮಾಡ್ಕೊಳ್ಬೇಕು ನಾನು. ಸೊ ಇದನ್ನು 5 ಅಂತ ಬರೆದ್ರೆ ದಿಸ್ ಬಿಕಮ್ಸ್ 10⁻−6 ಇಂಟು ಪೈ. ಸೊ ದಿಸ್ ಬಿಕಮ್ಸ್ 5π ಇಂಟು 10⁻−6ನ ಮೈಕ್ರೋ ಅಂತ ಬರಿಬೋದಾ? ಮೈಕ್ರೋ ಟೆಸ್ಲಾ. ಸೊ ಇದಿದೆಯಾ? ಸೊ ಎಸ್, ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ಪ್ರಾಬ್ಲಮ್ನ ನೋಡೋಣ. ಇದು ಸ್ವಲ್ಪ ಟ್ರಿಕ್ಕಿ ಕ್ವಶನ್ನು, ಬಟ್ ಅದು ಎಷ್ಟೇ ಟ್ರಿಕ್ಕಿ ಇದ್ರೂ ನಾವು ಎಕ್ಸ್ಪ್ಲೈನ್ ಮಾಡ್ತೀವಲ್ವಾ, ಕಲ್ತ್ಕೊಂಡ್ಬಿಡ್ತೀರಾ ನೀವು. A particle having charge 100 times that of an electron is revolving in a circular path of radius 0.8 meter with 1 rotation per second. Magnetic field produced at the center of the particle. ಅಂದರೆ ಅವ್ರ ಹತ್ರ ಒಂದು ಪಾರ್ಟಿಕಲ್ ಇದೆಯಂತೆ, ಇದರ ಚಾರ್ಜ್ ಎಷ್ಟಿದೆ? 100 times that of an electron. This is revolving in a circular path of radius 0.8 meter ಅಂತ ರೇಡಿಯಸಲ್ಲಿ ಸರ್ಕ್ಯುಲರ್ ಪಾತಲ್ಲಿ ಟ್ರಾವೆಲ್ ಆಗ್ತದೆ ಈ ಚಾರ್ಜು. ಆಯಿತಾ? ಅದ್ರ ಫ್ರೀಕ್ವೆನ್ಸಿ ಎಷ್ಟಿದೆ? 1 ರೊಟೇಷನ್ ಪರ್ ಸೆಕೆಂಡ್ ಇದೆ.
ಸೊ ಇವಾಗ ಕರೆಂಟ್ ಎಷ್ಟು ಫ್ಲೋ ಆಗ್ತಾ ಇದೆ ಅಂತ ನಾನು ಕಂಡುಹಿಡ್ಕೊಳ್ತೀನಿ. ವಿ ನೋ ದಟ್ ಕರೆಂಟ್ ಐ ಇಸ್ ಈಕ್ವಲ್ ಟು ಚಾರ್ಜ್ ದಟ್ ಈಸ್ ಫ್ಲೋಯಿಂಗ್ ಇನ್ ಯೂನಿಟ್ ಟೈಮ್. ಕರೆಕ್ಟ್. ಆದರೆ ಇಲ್ಲಿ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ. ಫ್ರೀಕ್ವೆನ್ಸಿಗೂ ಟೈಮ್ಗೂ ಏನು ಸಂಬಂಧ? ಟಿ ಈಸ್ ಈಕ್ವಲ್ ಟು 1/f. ಕರೆಕ್ಟ್. ಸೊ ಫ್ರಮ್ ದಿಸ್ ಐ ಕ್ಯಾನ್ ರೈಟ್ ವಾಟ್ ಇಸ್ q by, in place of t I can write it as 1/f. q by 1/f becomes q into f. Correct. So what is the value of q? Charge ಏನಿದೆ, that is 100 e. So 100 into e into f ಏನಿದೆ 1. So the current that is flowing I is equal to 100 e. ಆಯಿತಾ? ಈ ಕರೆಂಟ್ ಫ್ಲೋ ಆಗ್ತಾ ಇದೆ ಅಂದರೆ ದಿಸ್ ಇಸ್ ಸಿಮಿಲರ್ ಟು ದಟ್ ಆಫ್ ಅ ಕರೆಂಟ್ ಕ್ಯಾರಿಯಿಂಗ್ ಸರ್ಕ್ಯುಲರ್ ಲೂಪ್. ಅವಾಗ ನಾನು ಯಾವ ಫಾರ್ಮುಲಾ ಯೂಸ್ ಮಾಡಬೇಕು ಮ್ಯಾಗ್ನೆಟಿಕ್ ಫೀಲ್ಡ್ಗೆ? μ0/2 ಇಂಟು I/R. ಸೊ ಇಲ್ಲಿ ನಾವು ಆಪ್ಷನ್ಸ್ನು ನೋಡೋಣ. μ0 ಹಾಗೆ ಇದೆ ನೋಡಿ. ನಾನು μ0 ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಬಾರ್ದು ಈ ಈಕ್ವೇಷನಲ್ಲಿ. ಓಕೆ. ಸೊ μ0/2 ಹಾಗೆ ಬರ್ಕೊಳ್ತೀನಿ. ಇಂಟು ಕರೆಂಟ್ ಇಸ್ 100 ಇಂಟು ವ್ಯಾಲ್ಯೂ ಆಫ್ ಇ ಏನು? ವ್ಯಾಲ್ಯೂ ಆಫ್ ಇ ನಿಮಗೆ ನೆನಪಿರಬೇಕು 1.6 ಇಂಟು 10⁻⁻19 ಕೂಲಮ್. ದಿಸ್ ಇಸ್ ದ ಚಾರ್ಜ್ ಆಫ್ ಎನ್ ಎಲೆಕ್ಟ್ರಾನ್. ಸೊ ಐ ವಿಲ್ ಸಬ್ಸ್ಟಿಟ್ಯೂಟ್ ದಟ್ 1.6 ಇಂಟು 10⁻⁻19. ಸೊ ಇದು ಆ ಕಡೆ ಹೋಲ್ ಡಿವೈಡೆಡ್ ಬೈ ರೇಡಿಯಸ್ ಎಷ್ಟಿದೆ 0.8. ಸೊ 0.8 1 ಝಾ 0.8 2 ಝಾ 1.6. ಸೊ 2 1 ಝಾ 2 1 ಝಾ. ದಿಸ್ ಬಿಕಮ್ಸ್ 100 ಟೈಮ್ಸ್ μ0 ಇಂಟು 10⁻⁻19. ಇದೆಯಾ ಇದು? ಸೊ 10⁻⁻19 ಇಲ್ಲ, 10⁻⁻17 ಇದ್ದಿದೆ. ಸೊ ಐ ಕ್ಯಾನ್ ರೈಟ್ ಇಟ್ ಆಸ್ ಇದೆರಡು 10⁻+2 ಅಂತ ಬರೆದ್ರೆ ದಿಸ್ ಬಿಕಮ್ಸ್ μ0 ಇಂಟು 10⁻⁻19 ಪ್ಲಸ್ 2 ಬಿಕಮ್ಸ್ 10⁻⁻17. ಓಕೆ. ಸೊ ಇದಿದೆಯಾ? ಓಕೆ. 10⁻⁻17 ಟೈಮ್ಸ್ μ0. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ಪ್ರಾಬ್ಲಮ್ನ ನೋಡೋಣ. ಅ ಕಾಯಿಲ್ ಹ್ಯಾವಿಂಗ್ n turns carrying a current as shown in the figure. The magnetic field intensity at point P. ನಮಗೆ ಇದು ಈಕ್ವೇಷನ್ ನಾವು ಡಿರೈವ್ ಮಾಡಿದ್ದೀವಿ. ಸೊ B is equal to μ0/2 I/R² plus x² ಪವರ್ 3/2 ಅಂತ ಗೊತ್ತು. ದಿಸ್ ಇಸ್ ಫಾರ್ 1 ಟರ್ನ್. ಅವ್ರು n ನಂಬರ್ ಆಫ್ ಟರ್ನ್ಸ್ ಇದೆ. ಸೊ ಇಂಟು n ಮಾಡಿ ಈ ಈಕ್ವೇಷನ್ನ ಹುಡುಕಿ ಇಲ್ಲಿ. μ0/2 n/r² into I/R² plus x² power 3/2. So option A is the correct answer for this question. Next question ಅನ್ನು ನೋಡೋಣ. ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ ಸಬ್ಸ್ಟಿಟ್ಯೂಷನ್ ತುಂಬಾ ಇಂಪಾರ್ಟೆಂಟು ಅಂತ. ಏನಕ್ಕೆ ಅಂತ ಈ ಪ್ರಾಬ್ಲಮಲ್ಲಿ ಗೊತ್ತಾಗುತ್ತೆ. A circular current carrying coil of radius capital R. The distance from the center of the coil on the axis of the coil where the magnetic induction is 1/8 of its value at the center of the coil. ಇವಾಗ ಅವ್ರ ಹತ್ರ ಒಂದು ಕಾಯಿಲ್ ಇದೆಯಂತೆ, ಅದರ ರೇಡಿಯಸ್ ಕ್ಯಾಪಿಟಲ್ ಆರ್ ಇದೆ. ಸೊ ಅದ್ರ ಸೆಂಟ್ರಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಬಿ ಸೆಂಟರ್ ಅಂತ ನಾನು ಅಸ್ಯೂಮ್ ಮಾಡ್ಕೋತೀನಿ. ಸೊ ಅವ್ರು ಏನಂತ ಕೇಳಿದ್ದಾರೆ ಅಂದರೆ ಅಟ್ ವಾಟ್ ಪಾಯಿಂಟ್ ಆನ್ ದ ಆಕ್ಸಿಯಲ್ ಲೈನ್, ಅಟ್ ವಾಟ್ ಡಿಸ್ಟೆನ್ಸ್ ಆನ್ ದ ಆಕ್ಸಿಯಲ್ ಲೈನ್, ಎಕ್ಸನ್ನ ಕಂಡುಹಿಡಿಬೇಕು. ಆನ್ ದ ಆಕ್ಸಿಯಲ್ ಲೈನ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ವಿಲ್ ಬಿ 1/8 ಟೈಮ್ಸ್ ದಟ್ ಆಫ್ ದ ಸೆಂಟರ್ ಅಂತ ಅವರು ಕ್ವಶನ್. ಸೊ ಐ ವಿಲ್ ಕಾಲ್ ದಿಸ್ ಪಾಯಿಂಟ್ ಆಸ್ ಬಿ ಆಕ್ಸಿಯಲ್. ಬಿ ಆಕ್ಸಿಯಲ್ ನನಗೆ ಇದಕ್ಕೂ ಫಾರ್ಮುಲಾ ಗೊತ್ತು, ಆಕ್ಸಿಯಲ್ ಲೈನ್ಗೂ ಇಸ್ ಈಕ್ವಲ್ ಟು 1/8 ದಟ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದ ಸೆಂಟರ್. ಇದೇ ಈಕ್ವೇಷನ್ನು. ಈ ಈಕ್ವೇಷನ್ ನಿಮಗೆ ಬರೆಯೋಕ್ಕೆ ಬಂದರೆ ಅರ್ಧ ಪ್ರಾಬ್ಲಮ್ನ ಸಾಲ್ವ್ ಮಾಡ್ದಂಗೆ ಆಯಿತಾ. ಬಿ ಆಕ್ಸಿಯಲ್ಗೆ ಫಾರ್ಮುಲಾ ಏನು? μ0/2 ಇಂಟು I/R² by R² plus x² power 3/2. This will be equal to B ಸೆಂಟ್ರಲ್ಗೆ ಈಕ್ವೇಷನ್ ಏನು? ಸೆಂಟ್ರಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟಿರುತ್ತೆ? μ0/2 ಇಂಟು I/R. ಕರೆಕ್ಟ್. ಸೊ ಇವಾಗ ಕ್ಯಾನ್ಸಲ್ ಮಾಡೋದನ್ನ ಮಾಡಿಬಿಡೋಣ. μ0 2 I ಎಲ್ಲ ಕ್ಯಾನ್ಸಲ್ ಆಗೋಯ್ತು. 1/8 ಹಾಗೆ ಇರಲಿ. ಸೊ ದಿಸ್ ಇಸ್ ನಥಿಂಗ್ ಬಟ್ ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡ್ರೆ R³ 8R³ ಆಗುತ್ತೆ. R³ 8ನ ಈ ಕಡೆ ಹಾಕೊಂಡ್ರೆ 8R³ ಇಸ್ ಈಕ್ವಲ್ ಟು R² ಪ್ಲಸ್ x² ಟು ದ ಪವರ್ ಆಫ್ 3/2. ಇಷ್ಟು ಬಂದಮೇಲೆ ಮಾಡೋದು ಸಾಲ್ವ್ ಕಷ್ಟ ಆ್ಯಕ್ಚುಲಿ. ಯಾಕಂದರೆ ಇವಾಗ ನಿಮಗೆ ಸ್ವಲ್ಪ ಟ್ರಿಕ್ಕಿಯಾಗಿ ಸಾಲ್ವ್ ಮಾಡ್ತಾ ಹೋಗಬೇಕು. 8R³ ಐ ಕ್ಯಾನ್ ರೈಟ್ ಇಟ್ ಆಸ್ 2R ದ ಹೋಲ್ ಕ್ಯೂಬ್. ಯಾಕಂದರೆ 2³ ಇಸ್ 8R³ ಇದೇ ಈಕ್ವೇಷನ್ ಬರುತ್ತೆ. ದಿಸ್ ವಿಲ್ ಬಿ ಈಕ್ವಲ್ ಟು R² ಪ್ಲಸ್ x² to the power of 3/2. ಆಯಿತಾ. ಸೊ ನಾವು ಐ ವಿಲ್ ಟೇಕ್ ಕ್ಯೂಬ್ ರೂಟ್ ಆನ್ ಬೋತ್ ಸೈಡ್ಸ್. ವೆನ್ ಐ ಟೇಕ್ ಕ್ಯೂಬ್ ರೂಟ್ ಆನ್ ಬೋತ್ ಸೈಡ್ಸ್ LHS becomes 2R and RHS becomes R² plus x². 3/2 power 1/3 becomes 1/2.
Now I will square on both the sides. ಇವಾಗ LHS ಸ್ಕ್ವೇರ್ ಮಾಡಿದ್ರೆ 2 ಸ್ಕ್ವೇರ್ 4, r becomes r ಸ್ಕ್ವೇರ್. ಇವಾಗ ಸ್ಕ್ವೇರ್ ಮಾಡಿದ್ರೆ RHS ಅಲ್ಲಿ r ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಆಗಿ ಇರುತ್ತೆ. ದಿಸ್ ಇಂಪ್ಲೈಸ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು, ಸೊ 4r square minus r square is 3r square. So the value of x is root of this, right? So root 3 into root of r square is r. So root 3 times r anta bantu. So option A is the correct answer for this question. Next problem na nodana. A circular coil of radius A carries an electric current I. The magnetic field due to the coil at the center of the axis of the coil located at a distance r from the center of the coil such that r is very much greater when compared to A. ಅವರಿಲ್ಲಿ ಸರ್ಕಿಲ್ ಆಫ್ ದ ರೇಡಿಯಸ್ ಆಫ್ ದ ಕಾಯಿಲ್ ಎಷ್ಟು ಕೊಟ್ಟಿದ್ದಾರೆ? ಸ್ಮಾಲ್ ಎ. ಸೊ ಒಂದು ಪಾಯಿಂಟಲ್ಲೆಲ್ಲೋ ಇದೆಯಂತೆ ಪಾಯಿಂಟ್ ಪಿ, ವೇರ್ ದಿಸ್ ಪಾಯಿಂಟ್ ಪಿ ಹ್ಯಾಸ್ ಅ ಡಿಸ್ಟೆನ್ಸ್ ಆರ್ ಆ್ಯಂಡ್ ದಿಸ್ ಆರ್ ಇಸ್ ವೆರಿ ಮಚ್ ಗ್ರೇಟರ್ ಟು ಎ. ಇವಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಹೆಂಗೆ ವೇರಿ ಆಗುತ್ತೆ ಅಟ್ ದಿಸ್ ಪಾಯಿಂಟ್ ಅಂತ ಅವರ ಕ್ವಶನ್. ಸೊ when this equation is given, I have said that B is equal to mu naught by 2 I r square by x ಕ್ಯೂಬ್ ಅಂತ ನಾವು ಡಿರೈವ್ ಮಾಡಿದ್ವಿ. ಫಸ್ಟಲ್ಲೇ ನಾನು ಫಾರ್ಮುಲಾ ಡಿಸ್ಕಸ್ ಮಾಡ್ತಾ ಹೇಳಿದ್ದೀನಿ ಇದನ್ನು ಅಲ್ವಾ. ಬಟ್ ಇಲ್ಲಿ ಎಕ್ಸ್ ಜಾಗದಲ್ಲಿ ಅವ್ರು ಏನಂತ ಕೊಟ್ಟಿದ್ದಾರೆ? ಸ್ಮಾಲ್ ಆರ್ ಕೊಟ್ಟಿದ್ದಾರೆ. ಸೊ ಬಿ ವಿಲ್ ಬಿ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಎಕ್ಸ್ ಜಾಗದಲ್ಲಿ ಆರ್ ಹಾಕಿದ್ರೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಆರ್ ಕ್ಯೂಬ್ ಆಗಿ ಇರುತ್ತೆ. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಸೊ ಆವಾಗಲಿಂದ ಹೇಳ್ತಾ ಇದ್ದೆ ಏನೋ ಒಂದು ಸರ್ಪ್ರೈಸ್ ಕೊಡ್ತೀನಿ ಅಂತ. ನಾನಿಲ್ಲಿ ಏನು 11 ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ದೀನಲ್ಲ ವಿತ್ ಆನ್ಸರ್ಸ್, ಏನು ಸಬ್ಸ್ಟಿಟ್ಯೂಷನ್ ಮಾಡಿದ್ದೀನಿ ಇದರದ್ದೇ ಎಕ್ಸಾಕ್ಟ್ PDF ನನ್ನ ಟೆಲಿಗ್ರಾಮ್ ಚಾನಲ್ ಹಾಕಿರ್ತೀನಿ. ಅದ್ರ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಇದೆ. ನಿಮಗೆ ನೋಟ್ಸ್ ಬೇಕು ಅಂತ ಆದರೆ ಅಲ್ಲಿಗೆ ಬಂದು ಚೆಕ್ ಮಾಡ್ಕೊಳ್ಬೋದು. ಸೊ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ ಗೈಸ್. If you like my efforts, please do like, share, comment and subscribe. This is your teacher Nagabharana signing off with a smile. I will meet you guys in the next video. Until then, have a nice day. Bye.